ಅಯೋಧ್ಯೆಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕಲಿಗಾದಂತ ಶ್ರುತಿ ಹಾಗೆ ಜೆ.ಪಿ. ಶೆಟ್ರು ಹಾಗೆ ಸಿದ್ದಾ ರಂಗನಾಥ್ ಅಲ್ಲಿ ದರ್ಶನಕ್ಕೆ ಬರುವಂತವರು ಹಾಗೆ ದರ್ಶನವನ್ನ ಬಂದು ಮುಗಿಸಿ ಹೋದಂತವ್ರ ಜೊತೆ ಮಾತನಾಡಿದ್ದಾರೆ. ಅದರಲ್ಲಿ ಬಹುಪಾಲು ಕನ್ನಡಿಗರು ಕೂಡ ಸಿಕ್ಕಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅವರು, ಬನ್ನಿ ನೋಡ್ಕೊಂಡು ಬರೋಣ. ನೋಡಿ ವೀಕ್ಷಕರೇ, ಇವತ್ತಿನಿಂದ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇದೆ. ಒಳಗೆ ಇರುವಂತ ಒಂದೇ ಒಂದು ಚಾನೆಲ್ ರಿಪಬ್ಲಿಕ್ ಕನ್ನಡ ಮಾತ್ರ. ಎಷ್ಟು ಜನ ಇದ್ದಾರೆ ನೀವು ನೋಡಿ. ಓ ಮೈ ನೋಡಿ, ಇದೆಲ್ಲ ರಾಮನ ಭಕ್ತರು ಎಲ್ಲ ಲೈನಲ್ಲಿ ನಿಂತಿದ್ದಾರೆ ನೋಡಿ. ಇವರೆಲ್ಲ ರಾಮನಿಗಾಗಿ ಲೈನಲ್ಲಿ ನಿಂತಿರುವಂಥದ್ದು. ಬೆಳ್ಳಂಬೆಳಗ್ಗೆ ಬಂದಿದ್ದಾರೆ ರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ. ತುಂಬ ಸಂತೋಷ ಆಯಿತು. ನಾವು ಬೆಳಗಿನ ಜಾವನ ಇಲ್ಲಿ ಬಂದಿದ್ವಿ. ನಾವಿಲ್ಲಿ ಬಂದಾಗ 6 ಗಂಟೆ ಆಗಿತ್ತು. ಮೈಕೊರಿಯೋ ಚಳಿ, ಅಲ್ಲಿಗೂ ಜನ ಏನು ಕಡಿಮೆ ಏನಿರಲಿಲ್ಲ, ತುಂಬ ರಶ್ ಇತ್ತು, ನುಗ್ಗಲು. ಆದರೂ ನಾವು ಬಿಡ್ದಿರ ಒಳಗೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಲಲ್ಲನನ್ನು ನೋಡೋದಕ್ಕೆ ತುಂಬ ಖುಷಿ ಆಯಿತು. ವಿರಾಜಮಾನವಾಗಿ ಕಂಗೊಳಿಸ್ತಾ ಇದ್ದಾರೆ. ಕೆಲಸಗಳಲ್ಲಿ ಪಾಲ್ಗೊಳ್ಳೋದು ಬೇರೆ, ಪ್ರತಿಷ್ಠಾಪನೆ ಆದಂತ ರಾಮನನ್ನು ನೋಡೋದು ಬೇರೆ. ಹೌದು, ನಾವು ರಾಮನನ್ನ ನೋಡಿದ್ವಿ. ಅಲಂಕಾರಗೊಂಡ ಭಕ್ತ ಸಾಗರದಲ್ಲಿ ಮಿಂದೆದ್ದ ರಾಮನನ್ನು ನೋಡಬೇಕು ಅಂತೇಳಿ ನಾವು ಆಲ್ರೆಡಿ 4 ದಿವಸದಿಂದ ಇಲ್ಲೇ ಇದ್ದೀವಿ. ಎಲ್ಲ ಸೇವೆಗಳನ್ನ ಮಾಡಿಕೊಂಡು. ಆದರೆ ಇದು ನಮಗೆ ನಮ್ಮ ಕೋಟಿ ಜನ್ಮದ ಪುಣ್ಯ ಅಂತ ಹೇಳ್ಬೋದು ನಾವು. ಇದು ಕಲಿಯುಗದ ಒಂದು ರಾಮ ರಾಜ್ಯ ಅಂತ ಹೇಳ್ಬೋದು. ಇದು ಇಲ್ಲಿಂದ ಕಲಿಯುಗದ ರಾಮ ರಾಜ್ಯ ಸ್ಥಾಪನೆ ಆಗಿದೆ. ಇದನ್ನ ಯಾವ ಪದಗಳಿಂದ ವರ್ಣಿಸಲು ಸಾಧ್ಯ ಆಗ್ತಾ ಇಲ್ಲ. बहुत बढ़िया लग रहा है मंदिर. अच्छा हो जाएगा, दर्शन हो जाएगा. अच्छा होगा मार्ट हम नहीं सोचा था. ನೋಡಿ ರಶ್ ನೋಡಿ ಯಾವ ರೀತಿ ಇದೆ. ರಾಮಸ್ಮರಣೆ ರಾಮಸ್ಮರಣೆ ರಾಮಸ್ಮರಣೆ, ಸಂಪೂರ್ಣವಾಗಿ ರಾಮಸ್ಮರಣೆ ನೋಡಿ. दर्शन करके आ गए, बहुत अच्छा लगा. हाँ, सुबह 6 बजे लाइन लगाए थे, बहुत अच्छे से दर्शन हुए. सूरत से ಸೂರತ್ನಿಂದ ಬಂದಿದ್ದಾರೆ, ದರ್ಶನ ಆಗಿದೆ ಅವರಿಗೆ, ತಾಯಿಗೆ. ನೋಡಿ ಇವರೆಲ್ಲ ನಿಂತಿದ್ದಾರೆ ನೋಡಿ. ಎಲ್ಲಿಂದ? ಕರ್ನಾಟಕ, ಬೆಂಗಳೂರಿಂದ. ದರ್ಶನ ಆಗುತ್ತೆ, ಖಂಡಿತ ಆಗುತ್ತೆ. ಬೆಳಗ್ಗೆ ಜಾಸ್ತಿ ರಶ್ ಇತ್ತು, ಈಗ ಪರವಾಗಿಲ್ಲ, ಕಮ್ಮಿ ಆಗಿದೆ ನೋಡಿ. ಎರಡು ಕಡೆ प्रेमलाल द्विवेदी साडोल जिला से हैं. भगवान की अनुपम कृपा को देख कर रहे हैं. बड़ा दुर्लभ कार्य हुआ है सीताराम जी के कृपा से. आज हम सब दर्शन गवार, धन्य आंखें धन्य हो गई, जीवन पूरा धन्य हो गया. जय जय सीताराम, जय जय सीताराम. ರಾಮನನ್ನು ನೋಡ್ಬೇಕಂತ ಆಸೆ ಇಲ್ಲಿ ತನಕ ಶ್ರೀರಾಮಚಂದ್ರ ದೇವರು ನಮ್ಮನ್ನು ಕರೆಸಿಕೊಂಡು ಬಂದಿದ್ದಾರೆ. ಇವತ್ತು ಅವರ ದರ್ಶನ ಪಡೆಯುವ ಒಂದು ಭಾಗ್ಯ ಸಿಕ್ಕಿದೆ. ಎಷ್ಟು ಒಂದು 2 ಗಂಟೆಯಲ್ಲಿ ದರ್ಶನ ಸಿಗಬಹುದು ಅಂತ ಅನಿಸ್ತಾ ಇದೆ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಮಂಜು ಕವಿದಿದೆ. ಅಲ್ಲಿ ಇಲ್ಲಿ ಲೈನ್ ಲೈನ್ ಲೈನ್, ಒಳಗೋಗೋದಕ್ಕೆ ಅಷ್ಟು ಸುಲಭ ಇಲ್ಲ. ನಮ್ಮ ಒಂದು ಪುಣ್ಯ ಏನಪ್ಪಾ ಅಂತಂದ್ರೆ, ಕೆಲವರೆಲ್ಲ ದರ್ಶನ ಮಾಡಿದ್ರಲ್ಲ ಅವರು ಕೂಡ ಸಿಕ್ಕಿದ್ರು. ಇನ್ನೂ ಕೂಡ ಮಾತಾಡಿಸ್ತೀನಿ ಎಲ್ಲರನ್ನು ಕೂಡ. ಕರ್ನಾಟಕದವರು, ಕೇರಳದವರು, ಮಹಾರಾಷ್ಟ್ರ, ಜಾರ್ಖಂಡ್ ಎಲ್ಲ ಸಿಗ್ತಾ ಇದ್ದಾರೆ. ಈ ಮಂಜಿನ ನಡುವೆ ಕೂಡ ಸೂರ್ಯ ಕಾಣ್ತಾ ಇದ್ದಾನೆ. देखे तसल्ली हो गए राम को. बहुत तसल्ली पर रोना आ गया, देख कर ही रोना आ गया. खुद ही के महाराज आंसू भी नहीं रुक रहे थे बाहर निकलते वक्त. पर क्या करे, हमारा राम जी हमारे पास वापस आए. कितना राह देखा है, वही हमको ही पता है कि हमने कितना इंतजार किया, तब जाके हमारा इंतजार खत्म हुआ है. मोदी जी को हमारी भी उम्र लग जाएगी, हमारा सपना पूरा कर डाला उन्होंने. जय श्री राम. ಇದು ಭಾರತೀಯರ ಭಾವನೆ, ಇದು ಭಾರತೀಯರ ಭಾವನೆ. ಭಾವುಕರಾದ್ರವರು. ನೀವು ಅವರಿಗೆ 100 ಕೋಟಿ ಕೊಡ್ತೀನಿ ಅಂತಂದ್ರೂ ಕೂಡ ಆ ಭಾವನೆ, ಆ ತೃಪ್ತಿ ಅವರಿಗೆ ಸಿಗೋದಿಲ್ಲ. ನಮ್ಮನ್ನಾಳುವ ರಾಜಕೀಯ ನಾಯಕರು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಲಿಂಗಪ್ಪ ಲಕ್ಕಿಮನಿ ಸುಳೇಕಲ್ ಗ್ರಾಮದಿಂದ ಬಂದಿದ್ದೀನಿ. ಭಾಳ ಸಣ್ಣದಲ್ಲಿ ಹೇಳಿದ್ರಿ. ಈಗ ದರ್ಶನ ಆಯ್ತಾ? ಹ್ಞೂ ಸರ್. ಓಕೆ. 2 ಸಲ ಆಗಿದೆ ದರ್ಶನ. 2 ಸಲ. ನೀವು ಹೇಳಲ್ಲ 2 ಸಲ ದರ್ಶನ ಮಾಡೋ ಕಾರಣಕ್ಕಾಗಿ ಇಲ್ಲಿ ರಶ್ ಆಗ್ತಿರೋದು. ఏపీ ఆంధ్రప్రదేశ్ చెప్పండి. ఈస్ట్ గోదావరి తూర్పు గోదావరి జిల్లా కాకినాడ. చెప్పండి. దర్శన్ స్వామి దర్శనం ఇంకా ఇప్పుడు 10 మినిట్స్ అయింది వచ్చి. मैं नागपुर से आया हूँ. नागपुर से आए हैं दर्शन के लिए. जय श्री राम. इससे पहले कभी आए थे? फर्स्ट टाइम है हमारा. फर्स्ट टाइम. सभी का फर्स्ट टाइम. आप नागपुर से. हम सब नागपुर से. ಇಲ್ಲಿ ನೋಡಿ ಫುಲ್ ಜನಜಂಗುಳಿ, ಜನ ಜಾತ್ರೆ. ಸ್ವಾಮೀಜಿಗಳು ಮತ್ತೊಬ್ರು. ಜಯ ಶ್ರೀರಾಮ್. ಹೇಳಿ, ಎಲ್ಲಿ ಅವರು? ನಾವು ಮಂಗಳೂರು ರಾಮೇಂದ್ರ ಬಂದದ್ದು. ಮಂಗಳೂರು ಕುಡ್ಲ ಪಾತ್ರೆಗ ಕುಡ್ಲ ತುಳು ಪಾತ್ರೆ
ఇదైతులే ఎంగులో వాళ్ళు అయోధ్యದ ಪ್ರಾಂಗಣಡುಲ್ಲ ಮಾತ ತುಳುವರಿಗೆ ತುಳುನಾಡು ದಕ್ಕಲಿಗೆ ಒಂದು ಆಸೆ ಎಂಜಿನ ಬಂಡ ತುಳು ಭಾಷೆ ಆಯ್ನಾತ್ ಬೇಕಾ ಸಂವಿಧಾನದ ಎಣ್ಮನೆ ಪರಿಚ್ಛೇದಕ್ಕೆ ಸೇರಡಂದು ಅದೇ ಅಂಜೆ ನಮ್ಮ ಪೂರ ಒಂದು ಆರೈಕೆ ಮಲ್ಪಗನ ಒಂಜಿ ಮನ್ಪರ ತುಳು ಭಾಷೆ ಕನ್ನಡದ ಪರಿಚ್ಛೇದಕ್ಕೆ ಆಯ್ನಾತ್ ಬೇಕಾ ಸೇರಡಂದು ರಾಮೇ ಒಂಜಿ ನಮಗೆ ಕೊಂಚ ಆಶೀರ್ವಾದ ಮಲ್ಪಡೋದು ತುಳು ಭಾಷೆ ಕನ್ನಡ ಪರಿಚಯ ಸೇರಾಟ ಬಂತ ನಮ್ಮ ರಾಮದೇವರ ಆಶೀರ್ವಾದ ತೊಂದ್ರೆ ಬೈದಡಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸರ್ ದರ್ಶನ ಆಯ್ತಾ ದರ್ಶನ ದರ್ಶನ ಆಯ್ತು ಕುಡರಪ್ಪ ಒಂದಿಲ್ಲ ದರ್ಶನ ಇವ್ರದೆಲ್ಲ ಮಂಗಳೂರು ಕಡೆಯವರು ತುಳುನಾಡು ಕಡೆಯವರು ಎಲ್ಲ ದರ್ಶನ ಆಗಿದೆ महाराष्ट्र से आए मुंबई महाराष्ट्र से जय महाराष्ट्र जय महाराष्ट्र जय जय श्री राम जय कर्नाटक जय कर्नाटक ऐसा जय श्री राम। अम्मा दर्शन बहुत अच्छा रहा और राम जी का आगमन पर हम लोग मैं मध्यप्रदेश MP से पधारी हूँ। आपका आंखों में दिख रहा है कि आपका राम का दर्शन हुआ है? दर्शन अभी 6 बजे मेरी ट्रेन है। जब तक भगवान अम्मा बहुत खुशी है सर, बहुत खुशी है। कहाँ से है? ತಮ್ಮ ಹೆಸರು ಸರ್, ಎಲ್ಲಿಂದ ಬಂದಿದ್ದೀರಿ? ನಾವು ಕರ್ನಾಟಕ ನೆನ್ಮಂಗ್ಲ ಒಳಗಡೆ ಎಷ್ಟೇ ರಶ್ ಆದ್ರೂ ಪರವಾಗಿಲ್ಲ, ನಾವು ದರ್ಶನ ಮಾಡೇ ಮಾಡ್ತೀವಿ. ನಾವು ದರ್ಶನಕ್ಕೆ ಅಂತ ಬಂದಿದ್ದೀವಿ. ಮೊನ್ನೆ ಬಂದಿದ್ದು ತುಂಬಾ ಚೆನ್ನಾಗಿದೆ. 500 ವರ್ಷದ ಒಂದು ಏನು ಕೆಲವೇ ಕ್ಷಣಗಳಲ್ಲಿ ಒಳಗೆ ಹೋಗ್ತೀರಾ, ಹೀಗೆ ಸ್ಟ್ರೈಟ್ ಆಗಿ ಹೋದ್ರೆ ಹೇಗೆ ಅನ್ಸುತ್ತೆ ಬಾಲರಾಮನನ್ನ ನೋಡಕ್ಕೆ? ಬಾಲರಾಮನ್ ನೋಡೋಕೆ ನಾವು ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಿಂದ ನಡ್ಕೊಂಡ್ ಬರ್ತಾ ಇದೀವಿ. ಒಂದು 5-10 ನಿಮಿಷ ಅಂದಂಗೆ ಕಾಣ್ತಾ ಇದೆ. ಜನ ನಾವು ನಡೆದಂಗೆ ಕಾಣ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ನಾವು ಹುಬ್ಳಿಂದ ಬಂದಿವಿ. ನಾವು ಮಹೇಶ್ ಅಂತ, ಶಿವು ಅಂತ, ಪ್ರೇಮ್ ಅಂತೇಳಿ. ನನ್ನ ಹೆಸರು ಡಾಕ್ಟರ್ ಶಶಿಧರ್ ಅಂತ. ಸರ್ ಒಬ್ಬೊಬ್ಬರಾಗಿ ಮಾತಾಡ್ಸೋಣ. ಹೇಳಿ ಸರ್, ಯಾವತ್ತು ಬಂದಿದ್ದು ಅಯೋಧ್ಯೆ? ನಾವು 2 ದಿನ ಆಯ್ತು ಮೇಡಮ್. ತೊಂದ್ರೆ ಆಗೋದು ಬೇಡ. ಸೊ ಎಷ್ಟು ದಿನ ಆಯ್ತು? 2 ದಿನ ಆಯ್ತು ಮೇಡಮ್ ಬಂದು. ನಾವು ಎಲ್ಲಿ ಉಳ್ಕೊಂಡಿದ್ರಿ? ಹೊರಗಡೆ ಉಳ್ಕೊಂಡಿದ್ದೆ ಮೇಡಮ್, ಸ್ಟೇಷನ್ದಲ್ಲಿ. ಹೆಂಗ್ ಅನಿಸ್ತದೆ ಅಯೋಧ್ಯ? ಹೇಳಕ್ ಆಗ್ತಾ ಇಲ್ಲ ಮೇಡಮ್, ಅಷ್ಟು ಇದಾಗ್ತಾ ಇದೆ ನಮಗೆ. ಸಿಕ್ಕಾಪಟ್ಟಿ ಜನ ಇದ್ದಾರೆ ಮೇಡಮ್, ಬಾಳೆ ನಮ್ಮ ಅದೃಷ್ಟ. ನಾವು ಇಲ್ಲಿ ನಮ್ಗೆ ಇರೋದು ಸಿಕ್ಕಿದ್ದಕ್ಕೆ. ನೆನೆ ಕಾರ್ಯಕ್ರಮ ನೋಡಿದ್ರ? ಮೋದಿ ಅವ್ರು ಬಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ನಾವು ಊರು ಹೊರಗಿದ್ವಿ. ಟಿವಿಲೂ ನೋಡ್ಲಿಲ್ಲ? ಟಿವಿದಲ್ಲಿ ನೋಡಿದೆ ಮೇಡಮ್. ರಾಮಲಲ್ಲನ ಫಸ್ಟ್ ಟೈಮ್ ಟಿವಿಲಿ ನೋಡಿದಾಗ ಹೇಗೆ ಅನ್ಸ್ತು? ತುಂಬಾ ಚೆನ್ನಾಗಿತ್ತು ಮೇಡಮ್, ಹೇಳಕ್ ಆಗಲ್ಲ. ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಆ ತರ. ಅಲ್ಲ, ಯಾಕೆ ಬರೀ ಗಂಡ್ ಮಕ್ಳೇ ಬಂದಿದ್ದೀರಿ, ಮನೆ ಹೆಣ್ಮಕ್ಳನ್ನ ಯಾಕೆ ಕರ್ಕೊಂಡ್ ಬಂದಿರಿ? ಮೇಡಮ್ ನೆಕ್ಸ್ಟ್ ಟೈಮ್ ಬರುತ್ತೆ, ಈಗ ನೆಕ್ಸ್ಟ್ ಟೈಮ್ ಬರುತ್ತೆ. ಜೈ ಶ್ರೀರಾಮ್. 3 ದಿನ ಆಯ್ತು ಮೇಡಮ್ ದರ್ಶನ ಮಾಡಕ್ ಬಂದು. ಶಿವಮೊಗ್ಗದಿಂದ ಬಂದಿದ್ದೀವಿ. ಬೆಂಗಳೂರಿಂದ ಮೇಡಮ್. ತುಂಬಾ ಮೇಡಮ್, 3 ದಿವಸದಿಂದ ತುಂಬಾ ಕಾದು ಇವತ್ತು ಹೋಗ್ತಾ ಇದೀವಿ. ನೋಡ್ತೀವಿ ಖಂಡಿತ. ಕಂಪ್ಲೀಟ್ ಲಾಸ್ಟ್ ಟೈಮಲ್ಲಿ ಆ ಮೇಡಮ್ ಅವರು ಬಂದ್ಬಿಟ್ಟು ಇಂಟರ್ವ್ಯೂ ಮಾಡಿದ್ರು. 10 ದಿನ ಆದ್ರೂ ಇರ್ತೀವಿ ಅಂತ ಹೇಳಿದ್ವಿ. ಆಲ್ಮೋಸ್ಟ್ ಇವಾಗ ಟೋಟಲ್ ಆಗಿ 4 ದಿನ ಆಗ್ತಾ ಇದೆ. 4 ದಿನ ಅಲ್ಲ, ಇನ್ನು 10 ದಿನ ಆದ್ರೂ ಕೂಡ ನಾನು ರಾಮನ ದರ್ಶನ ನೋಡ್ಕೊಂಡೇ ಹೋಗೋದು ಮೇಡಮ್. ಅಷ್ಟೇ. 1000 ಕಿಲೋಮೀಟರ್ ಬಂದಿದೀವಿ ಅಂದ್ರೆ ನೋಡ್ಕೊಂಡ್ಲಂಗ್ ಹೋಗ್ತೀವಿ ಮೇಡಮ್. ನೋಡ್ದೆ ಅಂತ ಹೋಗೋದೇ ಇಲ್ಲ, ಅದಕ್ಕೋಸ್ಕರನೇ ಬಂದಿದ್ದೀವಿ, ಇಲ್ಲೇ ಕಾಯ್ತಾ ಇದೀವಿ. ತುಂಬಾ ಚೆನ್ನಾಗಿತ್ತು ದರ್ಶನ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ವ್ಯವಸ್ಥೆ ಮಾಡಬೇಕು, ತುಂಬಾ ಜನ ಇದಾರಲ್ಲ, ಅದಕ್ಕೋಸ್ಕರ ಅವ್ರ ಕಷ್ಟ ಆಗ್ತಾ ಇದೆ. ಇಲ್ಲಾಂದ್ರೆ ತುಂಬಾ ಭವ್ಯ ಮಂದಿರ ಬಂದಿದೆ. ನಮ್ಮವರು ನಮ್ಮ ಮಣ್ಣಿನ ಶಿಲೆಯಲ್ಲಿ ರಾಮನಾಗಿ ನಿಂತಿರೋದು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ ಶಿಲೆ ಅಂತ ತುಂಬಾ ಚೆನ್ನಾಗಿತ್ತು. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನ್ ಹೇಳ್ತೀರಿ ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ಈ ಅಯೋಧ್ಯೆ ಬನ್ನಿ, ನೋಡಿ, ಶ್ರೀರಾಮನ ನೋಡಿ, ದರ್ಶನ ಮಾಡ್ಕೊಳ್ಳಿ, ಆಶೀರ್ವಚನ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ನಮ್ಮ ಪುಣ್ಯ ಈ ಮಣ್ಣಿಗೆ ಬಂದದ್ದು ನಮ್ಮ ಭಾಗ್ಯ ಅಂತ ಅನಿಸ್ಕೊಳ್ತಾ ಇದ್ದೇವೆ. ಅದು ಈ ಹೊತ್ತಿಗೆ ಪಬ್ಲಿಕ್ಕಿಗೆ ಬಿಡುವಂತ ಈ ಸಂದರ್ಭದಲ್ಲಿ ನಮಗೆ ಅವರನ್ನು ಮೀಟ್ ಮಾಡುವಂತ, ದೇವರನ್ನು ದರ್ಶನ ಮಾಡುವಂತ ಯೋಗ. ಎಷ್ಟೊತ್ತಿಗೆ ಕ್ಯೂ ಅಲ್ಲಿ ಬಂದಿದ್ರಿ? ನಾವು 6:45ಕ್ಕೆ ಬಂದಿದ್ದೇವೆ. ಎಷ್ಟೊತ್ತಾದ್ಮೇಲೆ ದರ್ಶನ ಸಿಕ್ತು? 1.5 ಗಂಟೆ. 1.5 ಗಂಟೆ ಆರಾಮ್ಸೆ. ಪೊಲೀಸ್ ಸೆಕ್ಯೂರಿಟಿ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮನ್ನು ಮೀಟ್ ಮಾಡೋಕೆ. ತುಂಬಾ ಭಾಗ್ಯ ನಮ್ದು. ನಮ್ಮ ಕರ್ನಾಟಕದ ಶಿಲ್ಪಿಯ ರಾಮಮೂರ್ತಿಗೆ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಜೀವನ ಸಾರ್ಥಕವಾಯಿತು. ಇಲ್ಲಿ ಭದ್ರಾವತಿಯಿಂದ ಬಂದಿದ್ದೀವಿ ಮೇಡಮ್. 3 ಡೇಸ್ ಆಯಿತು ಬಂದು ದರ್ಶನ ಮಾಡಿ. ಬೆಳಗ್ಗೆ ನನಗೂ ಅದು ಆಪ್ರೇಷನ್ ಆಗಿದೆ ಅಂತ ಫಸ್ಟು ದರ್ಶನಕ್ಕೆ ನನಗೆ ಬಿಟ್ಟರು ಬಂದು ತುಂಬ ಸಂತೋಷ ಆಯಿತು. ಇದುವರೆಗೂ ನಾನು ಇದು ನೋಡೇ ಇರಲಿಲ್ಲ. ತುಂಬ ಆಸೆಯಾಗಿ ನಾವು ನೋಡಿ ತುಂಬ ಖುಷಿ. ಒಬ್ಬರೇ ಬಂದಿದ್ದೀರಾ? ಹಾಂ ಮ್ಯಾಮ್, ಒಬ್ಬರೇ ಬಂದಿದ್ದೀವಿ. ನನ್ನ ಜೊತೆಗೆ ಇನ್ನೊಬ್ರು ಇದ್ರು, ಅವರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಆಮೇಲೆ ಈಗ ನಾನೆಲ್ಲ ಕೇಳ್ಕೊಂಡು ಈಗ ಹೊರಟಿದ್ದೀನಿ. ದರ್ಶನ
ದರ್ಶನ ಮಾಡಿ 4 days ಆಯ್ತು. ಹೆಂಗ್ ಅನ್ಸ್ತು ಆ ಕ್ಷಣದ ಬಗ್ಗೆ ಹೇಳಿ. ಹೋಗಿ ರಾಮನ ಮುಂದೆ ನಿಂತ್ರಿ, ರಾಮನನ್ನ ನೋಡಿದ್ರಿ, ಹೇಗೆ ಅನ್ನಿಸ್ತು? ರೋಮಾಂಚನ ಆಯ್ತು ಮೇಡಮ್, ನನಗೆ ಅಳು ಬಂದ್ಬಿಡ್ತು. ರಾಮನ್ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು ಮೇಡಮ್. ಸಂತೋಷ, ಮಕ್ಕಳು ಮರಿಗೆ ಇಲ್ಲಿ ಜನಗಳಿಗೆ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ರಾಮ, ಇನ್ನೂ ಉದ್ಯೋಗದಲ್ಲಿ ಚೆನ್ನಾಗಿ ಯಶಸ್ವಿ ಆಗಲಿ ಅಂತ ನಾನು ತುಂಬ ಇದು ಮಾಡ್ಕೊಂಡಿದ್ದೀನಿ ಸ್ವಾಮಿ. ಕಡೆದಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಏನು ಹೇಳ್ತೀರಿ ಕರ್ನಾಟಕದ ಜನರಿಗೆ ಈ ರಾಮ ಮಂದಿರದ ಬಗ್ಗೆ? ಈ ಕರ್ನಾಟಕ ಈ ಮಂದಿರ ರಾಮ ಮಂದಿರಕ್ಕೆ ಏನಂದರೆ ಇದು ತುಂಬ ಅಪರೂಪ, ಬಟ್ ಇತಿಹಾಸದಲ್ಲೇ ಇಲ್ಲ. ಈಗ ಈ ಥರ ಇದು ಒಂದು ಇತಿಹಾಸ ಆಗಿರೋದು ಇಷ್ಟು ಕಾಲದಲ್ಲೂ ಆಗಿಲ್ಲ. ಈ ಕಾಲದಲ್ಲಿ ಜನಗಳೂ ಅಷ್ಟೇ ಖುಷಿಯಾಗಿ ಪಡ್ತಾ ಇದ್ದಾರೆ ಮೇಡಮ್. ಹೋಗ್ಬೇಕಿನ್ನ ಫುಲ್ ರಶ್ ಇದೆ, ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ನಾವು ಕಿಷ್ಕಿಂದ ಗಂಗಾವತಿಯಿಂದ ಬಂದಿದ್ದೀವಿ, ಹನುಮನಾಡಿಂದ ಬಂದಿದ್ದೀವಿ. ಒಳ್ಳೆ ಖುಷಿ ಸಂಬಂಧ. ನಾವು ಪುಣ್ಯ ಮಾಡಿದ್ದೀವಿ. 550 ವರ್ಷದಲ್ಲಿ ಹೋರಾಟಗಾರ ನಮ್ಮ ಫಲ. ನಾವು ಪುಣ್ಯ ಮಾಡಿದ್ದೀವಿ, ನಿಜಕ್ಕೂ ಪುಣ್ಯ ಮಾಡಿದ್ದೀವಿ. ಕನ್ನಡ ದರ್ಶನ ಮೇಡಮ್. ನಾವು ಕಿಷ್ಕಿಂದ ಗಂಗಾವತಿಯಿಂದ ಬಂದಿದ್ದೀವಿ ಮೇಡಮ್. ನಾವು 3 ದಿನ ಆಯ್ತು ಮೇಡಮ್. ನಾವು 3 ಜನ ಬಂದಿದ್ದೀವಿ ಮೇಡಮ್ ಅವರ. ನಾವು 17ನೇ ತಾರೀಕಿಗೆ ರೀಚ್ ಆಗಿ ಮೇಡಮ್ ಅವರ. ಅಲ್ಲಿಂದ ಎಲ್ಲ ಲಾಕ್ ಆಯ್ತಲ್ಲ, ಅಲ್ಲಿಂದ ನಡ್ಕೊಂತ ಬಂದಿದ್ದೀವಿ. 40 ಕಿಲೋಮೀಟರ್ ನಡೆದಿದ್ದೀವಿ. ನೋಡ್ತೀವಿ ಮೇಡಮ್, ನೋಡಕ್ಕೆ ಬಂದಿದ್ದೀವಿ ಮೇಡಮ್. ಖುಷಿ ಇದೆ ಮೇಡಮ್, ಸೌಖ್ಯ ಭಾಗ್ಯ ಮೇಡಮ್. ಸರ್ ಆಯ್ತಾ ರಾಮನ್ ದರ್ಶನ? ಭಾಳ ತುಂಬ ಚೆನ್ನಾಗಿರೋ ಮುದ್ದು ರಾಮನ್ನ ನೋಡ್ಕೊಂಡು ಬಂದಿದ್ದೀವಿ. ಮುದ್ದು ರಾಮ, ಬಾಲರಾಮ ತುಂಬ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ. ಆ ದರ್ಶನ ಅದ್ಭುತವಾದಂಥ ದರ್ಶನ. ಯಾರು ಗಡಿಬಿಡಿ ಮಾಡ್ಕೋಬೇಕಾಗಿಲ್ಲ, ಆರಾಮ್ಸೆ ಹೋಗಿ ಬನ್ನಿ, ನಿಧಾನವಾಗಿ ನೋಡಿ. ಒಳ್ಳೆ ದರ್ಶನ ಕೊಡ್ತಾನೆ ದೇವರು. ಖಂಡಿತವಾಗ್ಲೂ ನಮಗೆ ಒಂದು ಸುವರ್ಣ ಅವಕಾಶ, ಮೊದಲನೇ ದರ್ಶನ. ಈ ಥರ ದೇವರು ನಮಗೆ ಸಾಕ್ಷಾತ್ ನಮ್ಮ ಕಾಲಘಟ್ಟದೊಳಗೆ ಅವನಿಗೆ ಒಂದು ಮಂದಿರ ಕಟ್ಕೊಡೋಂಥ ಅವಕಾಶ ನಮಗೆಲ್ಲ ಸಿಕ್ತಲ್ಲ. ಇದೊಂದು ನಮಗೆ ಆನಂದ ಬಾಷ್ಪ, ಆ ಸಂತೋಷ ಇದಾಗಿರೋ ನಮ್ಮ ಮನಸ್ಸಿಗೆ ಆಗಿರೋಂಥ ಸಂತೋಷನ ನನಗೆ ಹೇಳ್ಕೊಳಕ್ಕೆ ಇದಾಗ್ತಾಯಿಲ್ಲ, ಅಷ್ಟು ತುಂಬಿ ಬಂದಿದೆ. ನಮ್ಮ ಕನ್ನಡಿಗರ ಸೌಭಾಗ್ಯ ಈ ದೇವಸ್ಥಾನ ಕಟ್ಟೋದ್ರೊಳಗಡೆ ನಮ್ಮ ಭಾಳಷ್ಟು ಕೊಡುಗೆಗಳಿದೆ. ಇಲ್ಲಿಂದ ಆಂಜನೇಯ ಹುಟ್ಟಿದಂಥ ಕರ್ನಾಟಕ ಹಂಪೆ, ಅಲ್ಲಿಂದ ಶಿಲೆಗಳು ಬಂದಿದೆ. ನಮ್ಮದೇ ಶಿಲ್ಪಿ ಕೆತ್ತಿರೋಂಥ ಭಗವಂತನ ನೋಡೋಕ್ಕೆ 2 ಕಣ್ಣು ಸಾಲದು. ಕೆಳಗಡೆ ಫೌಂಡೇಶನ್ ಇಂದ ನಿಂತಿರೋ ರಾಮನ್ವರೆಗೂ ನಮ್ದೇ ಸರ್. ಕರ್ನಾಟಕದ್ದು ಅಲಂಕಾರದ ಬಗ್ಗೆ ಹೇಳಿ ಸರ್, ಅಲಂಕಾರ ಹೇಗಿತ್ತು? ನಾವು ಹೋರಾಟ 92 ಇಟ್ಟಿಗೆ ಕಳ್ಸೋದ್ರಿಂದ ಹಿಡಿದು ಹೋರಾಟ ಮಾಡಿದ್ವಿ. ಆಮೇಲೆ ಅದನ್ನ ಏನು ಮಸೀದಿ ಇತ್ತು ಅದನ್ನ ಹೊಡೆದಾಕೋದ್ರಲ್ಲಿ ಕೂಡ ನಮ್ಮ ನೀವು ಬಂದಿದ್ರಿ ಅಯೋಧ್ಯೆಗೆ? ನಾನು ಅವಾಗ ಪೂರ್ತಿ ಬರೋಕ್ಕಾಗಲಿಲ್ಲ. ಬಟ್ ನಮ್ಮ ಸ್ವಯಂ ಸೇವಕರು ಬಂದಿದ್ರು, ಕರ್ಸೇವಕರು. ಬಟ್ ಇಟ್ಟಿಗೆ ಎಲ್ಲ ಮಾಡಿ ಕಳಿಸಿದ್ವಿ. ಬಟ್ ಈ ನಮ್ಮ ಜನ್ಮದಲ್ಲಿ ಇವಾಗ ನಾವು ನೋಡ್ತೀವ ದೇವಸ್ಥಾನ ಅನ್ನೋ ಒಂದು ಕೊರಗಿತ್ತು, ಅದನ್ನು ಮೋದಿಜಿಯವರು ಈಡೇರಿಸ್ಕೊಟ್ಟವ್ರೆ. ನಮ್ಮ ಒಂದು ಹಿಂದೂಗಳಾಗಿ ಒಂದು ಪವಿತ್ರ ಸ್ಥಾನ ಅಯೋಧ್ಯೆ ಇವತ್ತು ನಾವು ಕಣ್ ತುಂಬ್ಕೊಳ್ಳೋಕೆ ಬಹಳ ಜನ ಹೇಳ್ತಿದ್ದಾರೆ ಕಾಶಿ ಆಯ್ತು, ಈಗ ಅಯೋಧ್ಯೆ ಆಯ್ತು, ಕಾಶಿ ಮಥುರಾ ಬಾಕಿ ಇದೆ ಅಂತ ಹೇಳಿ. ಹೌದು, ಅಲ್ಲ ಮಥುರಾ ಕಾಶಿ ಬಾಕಿ ಇದೆ. ಆದರೆ